ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಳ್ಳಾರಿ DCC ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಪರಿಷ್ಕೃತ ನೇಮಕಾತಿ ಪ್ರಕಟಣೆ ಹೊರಡಿಸಿರುವಂಥದ್ದು. ಅಂದರೆ ಪರಿಷ್ಕೃತ ನೇಮಕಾತಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಪರಿಷ್ಕೃತ ನೇಮಕಾತಿ ಅಧಿಸೂಚನೆ ಜೂನ್ 1, 2026 ಹೊರಡಿಸಿರುವಂಥದ್ದು. ಈಗಾಗಲೇ ಈ ಅಧಿಸೂಚನೆ ಏಪ್ರಿಲ್ 6, 2026 ಹೊರಡಿಸಿತ್ರಿ. ಇದೇ ಸೇಮ್ ನೋಟಿಫಿಕೇಶನ್ ಆಗಿಬಿಟ್ಟಿದ್ರು. ಆದ್ರೆ ಒಳ ಮೀಸಲಾತಿ ಸಂಬಂಧದ ಕುರಿತು ಈ ನೋಟಿಫಿಕೇಶನ್ ಅಥವಾ ಈ ಅಧಿಸೂಚನೆ ಕ್ಯಾನ್ಸಲ್ ಮಾಡಿದ್ರಿ. ಆಗ ಯಾರು ಅರ್ಜಿ ಸಲ್ಲಿಸಿರ್ತಿರಲ್ರಿ ಅವರು ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ಹಿಂದಿನ ಅಪ್ಲಿಕೇಶನ್ ನಂಬರನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ಮೆನ್ಷನ್ ಮಾಡಿ ಅಪ್ಲಿಕೇಶನ್ದೊಳಗೆ ಏನಾದರೂ ತಿದ್ದುಪಡಿ ಇತ್ತಪ್ಪ ಅಂತಂದ್ರೆ ತಿದ್ದುಪಡಿ ಮಾಡಿ ರೀಸಬ್ಮಿಟ್ ಮಾಡಬೇಕ್ರಿ. ಅಪ್ಲಿಕೇಶನ್ ಫೀ ತುಂಬುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಅಪ್ಲಿಕೇಶನ್ ಯಾರು ಹಾಕಿರ್ತೀರಲ್ರಿ ಅವರು ಮತ್ತೊಮ್ಮೆ ಅಪ್ಲಿಕೇಶನ್ ಫೀ ತುಂಬುವಂಥ ಅವಶ್ಯಕತೆ ಇಲ್ಲ. ಆದರೆ ಅಪ್ಲಿಕೇಶನ್ ಮಾತ್ರ ರೀಸಬ್ಮಿಟ್ ಮಾಡಲೇಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಈಗಾಗಲೇ ನಾನು ಅರ್ಜಿ ಸಲ್ಲಿಸೀನಿ ಅಂತ ರೀಸಬ್ಮಿಟ್ ಮಾಡೋದು ಬಿಟ್ರಿ ಅಂತ ತಿಳ್ಕೊಳ್ರಿ. ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡೋದು ಬಿಟ್ರಿ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಕನ್ಸಿಡರ್ ಆಗಂಗಿಲ್ಲ ಸ್ನೇಹಿತರೆ. ಹಳೆಯ ಅಪ್ಲಿಕೇಶನ್ ಮೇಲೆ ನಿಮ್ದು ಅಪ್ಲಿಕೇಶನ್ ಕನ್ಸಿಡರ್ ಆಗಂಗಿಲ್ಲ. ಹಾಗಾಗಿ ಮತ್ತೊಮ್ಮೆ ಅರ್ಜಿ ರೀಸಬ್ಮಿಟ್ ಮಾಡಿರಿ. ಅಪ್ಲಿಕೇಶನ್ ತುಂಬಬೇಕಾದ್ರೆ ಹಿಂದಿಂದ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರನ್ನು ತುಂಬ್ರಿ ಸ್ನೇಹಿತರೆ. ಓಕೆ ರೀ. ಒಟ್ಟು 82 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಈ ಬಳ್ಳಾರಿ DCC ಬ್ಯಾಂಕಿನಲ್ಲಿ 82 ಹುದ್ದೆಗಳು ಖಾಲಿ ಇರುವಂಥದ್ದು. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಪ್ರಥಮ ದರ್ಜೆ ಸಹಾಯಕರು FDA ಸ್ನೇಹಿತರೆ 22 ಹುದ್ದೆಗಳು ಖಾಲಿ ಇರುವಂಥದ್ದು. ಈ 22 ಹುದ್ದೆಗಳಲ್ಲಿ 18 ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಇನ್ನು 4 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥವು. ಓಕೆ ರೀ. ಇಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ್ರಿ. ಅಂದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂಥ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಈ FDA ಹುದ್ದೆಗೆ ಪ್ರತಿ ತಿಂಗಳಿಗೆ 44,425 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ಇನ್ ಎಡಿಷನ್ ಆಗಿ ಇದ್ರ ಮೇಲೆ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ ನೋಡ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಪೋಸ್ಟ್ ರೀ. 28 ಹುದ್ದೆಗಳು ಖಾಲಿ ಅದಾವ. ಈ 28 ಹುದ್ದೆಗಳಲ್ಲಿ 22 ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ 6 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ವಾಹನ ಚಾಲಕರು 1 ಹುದ್ದೆ ಖಾಲಿ ಇರುವಂಥದ್ದು. ಈ ಹುದ್ದೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಈ ಹುದ್ದೆಗೆ ಪ್ರತಿ ತಿಂಗಳಿಗೆ 31,775 ರೂಪಾಯಿ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್ ಕಿರಿಯ ಸಹಾಯಕರು 31 ಹುದ್ದೆಗಳು ಖಾಲಿ ಇರುವಂಥದ್ದು. 26 ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು. ಈ ಹುದ್ದೆಗೆ ಪ್ರತಿ ತಿಂಗಳಿಗೆ 29,600 ರೂಪಾಯಿ ಪೇಮೆಂಟ್ ಇರುವಂಥದ್ದು. ಇದಿಷ್ಟು ಹುದ್ದೆಗಳ ಕುರಿತು ಮಾಹಿತಿ. ಇಲ್ಲಿ ನೋಟಿಫಿಕೇಶನ್ದೊಳಗೆ ನೀಟಾಗಿ ಮೆನ್ಷನ್ ಮಾಡ್ಯಾರ ನೋಡ್ರಿ ಸ್ನೇಹಿತರೆ. 6/4/2026 ಅನ್ವಯ ಬ್ಯಾಂಕಿನ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಅರ್ಜಿ ಶುಲ್ಕದೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಪ್ರಸ್ತುತ ಪ್ರಕಟಿಸಲಾಗಿರುವ ಮೇಲ್ಕಂಡ ಅನ್ವಯವಾಗುವ ಹುದ್ದೆಗಳಿಗೆ ಮರು ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಮರು ಅರ್ಜಿ ಸಲ್ಲಿಸತಕ್ಕದ್ದು. ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡಲೇಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿದ್ರೇ ಕೂಡ ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡಲೇಬೇಕು ಸ್ನೇಹಿತರೆ. ಪ್ರಸ್ತುತ ಆನ್ಲೈನ್ ಮೂಲಕ ಮರು ಅರ್ಜಿ ಸಲ್ಲಿಸುವ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ಈ ಹಿಂದೆ ಶುಲ್ಕದೊಂದಿಗೆ ಸಲ್ಲಿಸಿರುವ ಅರ್ಜಿ ನೋಂದಣಿ ಸಂಖ್ಯೆ ವಿವರವನ್ನು ಸ್ಪಷ್ಟವಾಗಿ ನಮೂದಿಸಿ ತಿದ್ದುಪಡಿ ಮಾಡುವುದು ಇದ್ದರೆ ತಿದ್ದುಪಡಿ ಮಾಡಿಕೊಂಡು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಮತ್ತೊಮ್ಮೆ ಮರು ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ.
ಈಗಾಗಲೇ ಅರ್ಜಿಗಳೊಂದಿಗೆ ಅರ್ಜಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳ ಪ್ರತ್ಯೇಕವಾಗಿ ಪುನಃ ಅಂದರೆ ಮತ್ತೊಮ್ಮೆ ಅರ್ಜಿ ಶುಲ್ಕ ಪಾವತಿಸುವ ಅಗತ್ಯ ಇರುವುದಿಲ್ಲ. ಮತ್ತೊಮ್ಮೆ ಅಪ್ಲಿಕೇಶನ್ ಫೀ ತುಂಬುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರಥಮ ದರ್ಜೆ ಸಹಾಯಕರು. ಈ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವುದಾದ್ರೂ ಒಂದು ಪದವಿಯನ್ನು ಪಾಸ್ ಮಾಡಿರಬೇಕು, ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಮಾತನಾಡೋಕ್ಕೆ ಆಮೇಲೆ ಕನ್ನಡ ಅರ್ಥ ಮಾಡಿಕೊಳ್ಳಕ್ಕೆ ಬರುವಂತಿರಬೇಕು. ಅಂದರೆ ಕನ್ನಡದ ಬಗ್ಗೆ ಜ್ಞಾನ ಹೊಂದಿರಬೇಕು. ಆಮೇಲೆ ಕಂಪ್ಯೂಟರ್ ನಿರ್ವಹಣೆಯ ಬಗ್ಗೆ ಜ್ಞಾನ ಹೊಂದಿರಬೇಕು, ಅಂದರೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ನೋಡಿರಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗ್ತದ್ರಿ ಇಲ್ಲಿ. ಓಕೆ ರೀ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು PUC ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಕನ್ನಡ ಭಾಷೆಯ ಬಗ್ಗೆ ಜ್ಞಾನ ಇರಬೇಕು, ಆಮೇಲೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ನೆಕ್ಸ್ಟ್ ವಾಹನ ಚಾಲಕರು SSLC ಪಾಸ್ ಮಾಡಿರಬೇಕು. ಈ SSLC ಒಳಗೆ ಕನ್ನಡ ಪ್ರಥಮನೋ ದ್ವಿತೀಯನೋ ಅಥವಾ ತೃತೀಯೋ ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ಫಸ್ಟ್, ಸೆಕೆಂಡ್ ಅಥವಾ ಥರ್ಡ್ ಲ್ಯಾಂಗ್ವೇಜ್, ಮೂರದೊಳಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಆಗಿ ನೀವು ಓದಿರ್ಬೇಕು ಸ್ನೇಹಿತರೆ. ಆಮೇಲೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಈ ವಾಹನ ಚಾಲಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ಸಹಾಯಕರು 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಕನ್ನಡ ಒಂದು ಭಾಷೆಯಾಗಿ SSLC ಒಳಗೆ ಓದಿರಬೇಕು. ನೆಕ್ಸ್ಟ್ ವಯೋಮಿತಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಅಂದರೆ SC ST ಆಮೇಲೆ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 30 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಎಲ್ಲರಿಗೂ ನೀಡಂಗಿಲ್ಲ ರೀ. ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಂತ ತಿಳ್ಕೊಳ್ರಿ, ಅಂಥವ್ರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅಷ್ಟು ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳು, ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಈ ರೀತಿ ಇನ್ ಅಡಿಷನ್ ಆಗಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಒಂದು ಬಾರಿಗಾಗಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿರುವಂಥದ್ದು. ಇದು ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗ್ತದೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ 2A 2B 3A 3B ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಆಮೇಲೆ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ರೀ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ ರೀ. ಓಕೆ ರೀ. ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರ ಬಗ್ಗೆ ನೋಡೋಣ. ಆಲ್ಮೋಸ್ಟ್ ಆಲ್ ಎಲ್ಲ ಹುದ್ದೆಗಳಿಗೆ ಸೇಮ್ ನೇಮಕಾತಿ ಪ್ರೋಸೆಸ್ ಇರ್ತದೆ ರೀ. ಓಕೆ ರೀ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸೇಮ್ ಇರ್ತದೆ. ಪ್ರಥಮ ದರ್ಜೆ ಸಹಾಯಕರು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಲಿಖಿತ ಪರೀಕ್ಷೆ ಒಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರಲ್ರಿ, ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ, ಸಂದರ್ಶನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಈ ಲಿಖಿತ ಪರೀಕ್ಷೆ ಒಳಗೆ ಏನು ಅಂಕ ಗಳಿಸಿರ್ತಾರಲ್ರಿ ಅದರದ್ದು 85% ಅಂಕಗಳನ್ನು ಈ ಮೆರಿಟ್ ಲಿಸ್ಟ್ಗೆ ಪರಿಗಣನೆಗೆ ತೊಗೊಳ್ತಾರೆ. ಆಮೇಲೆ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಎಷ್ಟು ಅಂಕಗಳು ನೀವು ತೊಗೊಂಡಿರ್ತಾರಲ್ರಿ ಅದರದ್ದು ಅಂಕಗಳು ಇಲ್ಲಿ ಕೂಡಿಸ್ತಾರೆ. ಎರಡೂ ಕೂಡಿಸಿದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಬರ್ತಾವೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇದು ಎಲ್ಲ ಹುದ್ದೆಗಳಿಗೆ ಮೆರಿಟ್ ಲಿಸ್ಟ್ ಇದೇ ರೀತಿ ಪ್ರಿಪೇರ್ ಮಾಡ್ತಾರೆ. ಓಕೆ ರೀ. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಲಿಖಿತ ಪರೀಕ್ಷೆ ಅನ್ನೋದಲ್ರಿ 200 ಮಾರ್ಕ್ಸಿಂದ ಲಿಖಿತ ಪರೀಕ್ಷೆ ಇರುವಂಥದ್ದು. 200 ಮಾರ್ಕ್ಸಿಂದ ಲಿಖಿತ ಪರೀಕ್ಷೆ ಇರುವಂಥದ್ದು. ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕನ್ನಡ ಭಾಷೆ 50 ಅಂಕಗಳು, ಜನರಲ್ ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರ ವಿಷಯ 50, ಭಾರತ ಸಂವಿಧಾನ 25, ಬ್ಯಾಂಕಿಂಗ್ ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯ 25. ಈ ರೀತಿ
6 ವಿಷಯಗಳಿಗೆ ಸಂಬಂಧಿಸಿದಂಗೆ 200 ಮಾರ್ಕ್ಸಿನ ಪ್ರಶ್ನೆಗಳು ಕೇಳಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಸೇಮ್ ಅದ ಸ್ನೇಹಿತರೆ. ಫಸ್ಟ್ ಈ FDAಗೆ ಏನು ಪ್ರಶ್ನೆ ಪತ್ರಿಕೆ ಇರ್ತದೆ, ಆಮೇಲೆ ಯಾವ ರೀತಿ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರಲ್ರಿ ಅದೇ ರೀತಿ ಸೇಮ್ ದ್ವಿತೀಯ ದರ್ಜೆ ಸಹಾಯಕರಿಗೂ ಮಾಡ್ತಾರೆ. ಲಿಖಿತ ಪರೀಕ್ಷೆ ಇರ್ತದೆ. ಲಿಖಿತ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ತಾರೆ. 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಆಮೇಲೆ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಈಗಾಗಲೇ ಹೇಳೀನಿ. ಆಗಲೇ ಹೇಳ್ದಂಗೆ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಯಾವ್ಯಾವ ವಿಷಯಗಳ ಮೇಲೆ ಅಂತ ಈಗಾಗಲೇ ಎಕ್ಸ್ಪ್ಲೇನ್ ಮಾಡೀನಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ವಾಹನ ಚಾಲಕರು. ವಾಹನ ಚಾಲಕರಿಗೂ ಕೂಡ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಆಗಲೇ ಹೇಳ್ದಂಗೆ ಲಿಖಿತ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಅಂದ್ರೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ತಾರೆ. 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಮೆರಿಟ್ ಲಿಸ್ಟ್ ಅಂತೂ ಸೇಮ್ ಸ್ನೇಹಿತರೆ. ಈ ವಾಹನ ಚಾಲಕರ ಹುದ್ದೆಗೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ರೀ. ಕನ್ನಡ ಭಾಷೆ ಮತ್ತು ಜನರಲ್ ನಾಲೆಜ್ 50 ಅಂಕಗಳಿಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ಕಿರಿಯ ಸೇವಕರು. ಕಿರಿಯ ಸೇವಕರಿಗೂ ಕೂಡ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. ಈ ಎಕ್ಸಾಮು ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಎಲ್ಲ ಎಕ್ಸಾಮ್ಗಳದಾಗ MCQ ಕ್ವಶನ್ಸ್ಗಳು ಇರ್ತಾವೆ ರೀ. MCQ ಕ್ವಶನ್ಸ್ಗಳು ಇರ್ತಾವೆ ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡಬೇಕು. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋಂಗಿಲ್ಲ. ತಪ್ಪು ಆನ್ಸರ್ ಏನಾದರೂ ನೀವು ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಯಾವುದೇ ರೀತಿಯ ನಿಮ್ಮದು ಅಂಕಗಳು ಡಿಡಕ್ಟ್ ಮಾಡೋಂಗಿಲ್ಲ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋಂಗಿಲ್ಲ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಾರ ಸ್ನೇಹಿತರೆ. ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಷನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸುವ ವಿಧಾನವನ್ನು ಕಂಪ್ಲೀಟಾಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಬಳ್ಳಾರಿ DCC ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.